ಇದೇನ್ಲೇ ಈಸ್ಪರು ನೋಡಿದ್ರೆ ಬಿಜೆಪಿಯವನ್ನ ಎದುರಾಕೊಂಡು ಎಲೆಕ್ಷನ್ ನಿಂತೈತಿ. ಆದ್ರೆ ಈಸ್ಪರು ಸಪೋರ್ಟಿಗೆ ಮೋದಿನೇ ಬಂದು ನಿಂತ್ಕೊಂಡ್ಬಿಟ್ಟೈತಿ. ಸರಿಯಾಗಿ ನೋಡ್ಲಣ, ಅದು ಒರಿಜಿನಲ್ ಮೋದಿ ಅಲ್ಲ ಕಣೆ. ಬಿಜೆಪಿಯವು ಮೋದಿ ಫೋಟೋ ಬಳಸಂಗಿಲ್ಲ ಅಂತವ ಈಸ್ಪರ್ಗೆ ಆವಾಜ್ ಬಿಟ್ಟಿದ್ದ ಕಣೆ. ಅದಕ್ಕೆ ಈಸ್ಪರ್ ಫೋಟೋ ಏನು ಮೋದಿನೇ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತವ ಈ ಫೇಕ್ ಮೋದಿನ ಕರ್ಕೊಂಡ್ ಬಂದೈತಿ ಕಣೆ. ಲೇ ಫೇಕ್ ಮೋದಿ ಅನ್ಬೇಡ ಕಣ್ಲೆ, ಮೋದಿ ತರಕ್ಕೆ ಇರೋ ಡೂಪ್ಲಿಕೇಟ್ ಅನ್ಲೆ. ಏನಂದ್ರೆ ಏನ್ ಬಂತಣ್ಣ ನೋಡಿಲಿ ಈಸ್ಪರ್, ಅಪ್ಪ ಮಕ್ಕಳಿಂದ ನಾನು ಬಿಜೆಪಿ ಪಕ್ಷನ ಬಿಡುಗಡೆ ಮಾಡ್ತೀನಿ, ಮುಕ್ತಿ ಕೊಡಿಸ್ತೀನಿ ಅಂತೆಲ್ಲ ಡೈಲಾಗ್ ಹೊಡ್ಕೊಂಡು ನಿಂತೈತಿ ನೋಡಿಲಿ. ಹಿಂದುತ್ವಕ್ಕೆ ಏನು ಅನ್ಯಾಯ ಆಗಿದೆ, ಒಂದೇ ಕುಟುಂಬದ ಕೈಯಲ್ಲಿ ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಯಾಕಿದೆ, ಎಲ್ಲ ಅಂಶವನ್ನು ಕೂಡ ಪ್ರತಿ ಮನೆಗೂ ಹೋಗಿ ನಮ್ಮ ಕಾರ್ಯಕರ್ತರು ಹೇಳಿ ಬರ್ತಾರೆ. ನನಗೆ ಪೂರ್ಣ ವಿಶ್ವಾಸ ಇದೆ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನ ನನಗೆ ಬೆಂಬಲ ಕೊಡ್ತಾರೆ, ಗೆಲ್ಲಿಸ್ತಾರೆ. ಇದು ನಾಮಿನೇಷನ್ ಮಾಡೋದಿಲ್ಲ, ಅಷ್ಟ್ರೊಳಗೆ ಬಿಜೆಪಿ ಲೀಡರ್ಗಳು ಹಿಡ್ಕೊಂಡು ಏನಾರ ಸಮಾಧಾನ ಮಾಡ್ತವೆ ಅನ್ಕೇನ್ರಿ. ಇವೇನ್ಲೇ ಸುಮ್ಕ್ಯಾವೆ ಏನ್ ಮಾಡ್ತಾವಂತಲ ಈಗ. ಇನ್ನು ಕೂಡ ವಿಡ್ರಾ ಮಾಡೋದಕ್ಕೆ ಸಮಯ ಇದೆ. ಈಗಲೇ ನೀವು ಯಾವುದು ಕೂಡ ಅಂತಿಮ ತೀರ್ಮಾನ ನೀವು ಮಾಡಬೇಡಿ, ಸ್ವಲ್ಪ ದಿನ ಕಾದ್ ನೋಡಿ. ನಾಮಿನೇಷನ್ ವಾಪಸ್ ತಗೋಸ್ತೀವಿ, ಹಂಗೆ ತಗೊಂಡ್ರೆ ಅವರಿಗೆ ಒಳ್ಳೇದು, ಇಲ್ಲ ಅಂದ್ರೆ ನಮ್ಗೇನ್ ಮಾಡ್ಬೇಕು ಅಂತ ಗೊತ್ತೈತೆ ಅನ್ನೋ ತರ ಕೇಳ್ತೈತೆ ಕಲ್ಯಾಣ. ಈಸ್ಪರು ಆಲ್ರೆಡಿ ಉಚ್ಚಾಟನೆ ಮಾಡ್ಲಿ ಅಂತಾನೆ ಕಾಯ್ಕೊಂಡೈತೆ ಕಣ್ಲೆ. ಅಂತದ್ರಲ್ಲಿ ಇದಕ್ಕೆಲ್ಲ ಕೇರ್ ಮಾಡ್ತದಿಲ್ಲ ಬೇಕನಾಶಿ. ನೋಡೇನ ಬಿಡ್ಲೆ ಮತ್ತೇನ್ಲ ಸಮಾಚಾರ, ಎಲ್ಲಿಗೆ ಬಂತ್ಲ ಹಳೆ ಜೋಡೆತ್ತುಗಳ ಜಗಳ. ಕುಮಾರಣ್ಣ ಬಿಜೆಪಿ ಲೀಡರ್ಗಳನ್ನೆಲ್ಲ ಗುಡ್ಡೆ ಹಾಕೊಂಡು ಓಡಾಡ್ತಿದ್ರೆ, ಆ ಕಡೆ ಡಿಕೆ ಜೆಡಿಎಸ್ ಕಾರ್ಯಕರ್ತನೆಲ್ಲ ಹಿಡ್ಕೊಂಡ್ಬಂದು ಕಾಂಗ್ರೆಸ್ ತುಂಬ್ಕೊಂತೈತೆ ಕಣೆ. ಮೊನ್ನೆ ದಿನ ಮಿಡ್ ನೈಟ್ ಅಲ್ಲಿ 300 ಜನ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಕೊಂಡವ್ರೆ. ಪ್ರತಿ ದಿನನೂ ಸಾವಿರಾರು ಜನ ಸೇರಿದ್ದಾರೆ. ಒಂದು 4-5 ಸಾವಿರ ಜನ ಈಗಾಗಲೇ ಚನ್ನಪಟ್ಟಣ 1ರಲ್ಲೇ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಕುಮಾರಸ್ವಾಮಿ ಅವರು ನಿಮ್ಮನ್ನ ಬಿಟ್ಟು ಮಂಡ್ಯಕ್ಕೆ ಹೋಗಿದ್ದಾರೆ. ಮಂಡ್ಯದಲ್ಲೂ ಗೆಲ್ಲೋದಿಲ್ಲ, ಅದು ಬೇರೆ ವಿಚಾರ. ಆದರೆ ನೀವು ಅವನ್ನೆಲ್ಲ ನಂಬ್ಕೊಂಡು ಮುಂದಕ್ಕೆ ರಾಜಕಾರಣ ಮಾಡೋಕೆ ಆಗೋದಿಲ್ಲ. ನೀವೆಲ್ಲ ಕಷ್ಟಪಟ್ಟು ಪಾರ್ಟಿನ ಉಳಿಸ್ಕೊಂಡಿದ್ದೀರಿ. ಈಗ ನೀವು ಅಲ್ಲಿ ಇದ್ದು ವೇಸ್ಟ್ ಮಾಡ್ಕೊಳ್ಕೋಬೇಡಿ. ನಾನಿದ್ದೀನಿ, ದಯವಿಟ್ಟು ಬನ್ನಿ, ಎಲ್ಲ ಜೊತೆಗೆ ಸೇರಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಮಾಡೋಣ. ಆಗಲಿ ಆಪರೇಷನ್ ಅಷ್ಟನ ಸೀರಿಯಸ್ ಆಗಿ ತಗೊಂಡೈತಲ್ಲ ಇದು. ತಮ್ಮನ್ ಗೆಲ್ಲಿಸ್ಬೇಕಲ್ಲಣ್ಣ, ಅದಕ್ಕೆ ಇನ್ನುವೇ ಹೆಚ್ಚು ಕಮ್ಮಿ 1,000 ಜನ ಜೆಡಿಎಸ್ ಲೀಡರ್ಗಳು ಕಾಂಗ್ರೆಸ್ಗೆ ಬರ್ತಾವಂತೆ. ನಾನು ಹಿಂದೆಲೇ ಹೇಳಿದ್ದೆ ಕಣ್ಲೆ, ಕುಮಾರಣ್ಣ ಬಿಜೆಪಿಗೆ, ಕಾರ್ಯಕರ್ತರು ಕಾಂಗ್ರೆಸ್ಸಿಗೆ, ತೆನೆ ಒತ್ತ ಮಹಿಳೆ ರೋಡಿಗೆ ಅಂತವ. ಇದು ಹಂಗೆ ಆಗಂಗ್ ಕಾಣ್ತೈತಲ್ಲೇ. ಈ ಎಲೆಕ್ಷನ್ ಮುಗಿದ ಮೇಲೆ ಜೆಡಿಎಸ್ ಬಿಜೆಪಿ ಒಳಗೆ ಮರ್ಜ್ ಮಾಡ್ತಾವಂತೆ ಕಣೆ, ಅಲ್ಲಿಗೆ ಎಲ್ಲಾವುದು ಸೇಫ್ಟಿ. ನಮ್ಮ ರಾಜ್ಯದ ಲೋಕಲ್ ಪಾರ್ಟಿ ಅನ್ನೋದೇ ಹೋಗ್ಬಿಡ್ತಲ್ಲ ಬೇಕನಾಶಿ. ತೆರಿಕಿ ಅದನ್ನು ನೋಡೋಣ ಕಂಬುಡ್ಲೆ. ಶಿವನಿ ಶಂಭುಲಿಂಗ.